ಇಪ್ಪ ಬೇಗೋಸ್ಕರ ಸ್ಕೂಲನ್ನ ರಜೆ ಮಾಡೋದು ಬೇಡ ಅಂತೇಳಿ ಅನಿಸ್ತು. ಯಾಕಂದ್ರೆ ದೊಡ್ಡ ಕ್ಲಾಸ್ ಅಲ್ವಾ. ನಾನು ಮುಡಿ ಚಂದ ಉಂಟು ಚಂದ ಗಂಗನಾಕ್ರಿಂದ ಗಲೀಜ ಮುಡಿ ಅಲ್ಲರಿಡುವಲ್ಲ ಶಾಲ್ ಏನೋ ಕಣ್ಣಕ್ಕಿದ ಬರ್ತಾವ್ರೆ ಇಪ್ಪ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೆ, ಇವಾಗ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ನಂದು. ಸೊ ಹಾಗೆಯೇ ನೋಡಿದ್ರಲ್ವಾ, ನನ್ನ ಮಗಳು ರೆಡಿಯಾಗಿದ್ಲು, ಚಿಕ್ಕ ಮಗಳು. ಇವತ್ತವಳು ಸ್ಕೂಲಿಗೂ ಹೋಗಿಲ್ಲ. ಯಾಕೆಂದರೆ ನಮ್ಮದು ರಿಲೇಟಿವ್ಸಲ್ಲಿ ಒಂದು ಮ್ಯಾರೇಜ್ ಇದೆ. ಸೊ ಅದಕ್ಕೋಸ್ಕರ ಅಮ್ಮ ಅವ್ರು ಹೋಗ್ತಿದ್ದಾರೆ, ನಾನು ಹೋಗ್ತಾ ಇಲ್ಲ. ಯಾಕೆಂದರೆ ದೊಡ್ಡ ಮಗಳು ಸ್ಕೂಲಿಗೆ ಹೋಗಿದ್ದಾಳಲ್ವಾ. ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಚಿಕ್ಕವಳನ್ನ ಅಮ್ಮನ ಅವ್ರ ಜೊತೆ ಕಳಿಸ್ತಾ ಇದ್ದೀನಿ. ಹಾಗೆಯೇ ದೊಡ್ಡೋಳಂತೂ ಸ್ಕೂಲಿಗೆ ಹೋಗುವಾಗ ತುಂಬಾ ಜಗಳ ಮಾಡ್ಕೊಂಡು ಹೋಗಿರೋದು. ನಾನು ಸ್ಕೂಲಿಗೆ ಹೋಗಲ್ಲ, ನಾನು ಮದುವೆ ಹೋಗ್ತೇನೆ ಅಂತೇಳಿ. ಬಟ್ ಒಂದು ಮದುವೆಗೋಸ್ಕರ ಸ್ಕೂಲನ್ನು ರಜೆ ಮಾಡೋದು ಬೇಡ ಅಂತೇಳಿ ಅನಿಸ್ತು. ಯಾಕಂದರೆ ದೊಡ್ಡ ಕ್ಲಾಸ್ ಅಲ್ವಾ, 5th. ಇವಳಂದರೆ ಫಸ್ಟ್ ಸ್ಟ್ಯಾಂಡರ್ಡು, ಓಕೆ, ಅವಳು 5th ಸ್ಟ್ಯಾಂಡರ್ಡ್ ಅಲ್ವಾ. ಸೊ ಹಾಗಾಗಿ ಬೇಡ ಅಂತೇಳಿ ಅವಳನ್ನ ಕಳಿಸಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಹೋಗುವಾಗಂತೂ ತುಂಬಾ ಜಗಳ ಮಾಡಿಟ್ಟು ಹೋಗಿದ್ದಾಳೆ. ಸ್ಕೂಲಿಗೆ ಹೋಗುವಾಗ ಬರುವಾಗ ನನಗೆ ಬಿರಿಯಾನಿ ಮಾಡಿ ಇಡಲೇಬೇಕು ಅಂತೇಳಿ. ಅವಳು ಮದುವೆಗೆ ಹೋಗ್ತಿದ್ದಾಳಲ್ವ, ನನಗೆ ಬಿರಿಯಾನಿ ಮಾಡು ಮನೆಯಲ್ಲಿ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ರೆಡಿ ಮಾಡೋಣ ಅಂತೇಳಿ. ಇವಾಗ ಆಲ್ಮೋಸ್ಟ್ 10:30 ಆಯಿತು. ಇವಾಗ 1 ಗಂಟೆ ಆಗುವಾಗ ಸ್ಕೂಲ್ ಬಿಡುತ್ತೆ. 1 ಗಂಟೆ ಅಷ್ಟೊತ್ತಿಗೆ ಬಂದು ರೀಚ್ ಆಗ್ತಾಳೆ. ಸೊ ಹಾಗೆಯೇ ಸ್ವಲ್ಪ ಚಿಕನ್ ಇತ್ತು, ಜಾಸ್ತಿ ಏನಿಲ್ಲ. ಅದರಲ್ಲಿ ಏನೋ ಬಿರಿಯಾನಿಗೆ ಯೂಸ್ ಆಗುವಂತಹ ಪೀಸಸ್ಗಳೇನಲ್ಲ, ಒಟ್ಟಾರೆ ಒಂದು ಸ್ವಲ್ಪ ಪೀಸಸ್ಗಳಿದ್ದಾವೆ ನೋಡಿ, ಈ ಥರ ಇದ್ದಾವೆ, ಮೂಳೆಗಳು ಈ ಥರದೆಲ್ಲ ಇದ್ದಾವೆ. ಸೊ ಇವಾಗ ಮಾಡಿಲ್ಲ ಅಂದರೆ ಏನು ಸುಮ್ಮನೆ ಜಗಳ ಮಾಡಿಬಿಡ್ತಾಳೆ. ಸೊ ಅದಕ್ಕೋಸ್ಕರ ಅದೇ ಚಿಕನನ್ನು ಯೂಸ್ ಮಾಡಿ ಒಂದು ಸಿಂಪಲ್ ಆಗಿ ಒಂದು ಬಿರಿಯಾನಿ ಮಾಡೋಣ ಅಂತೇಳಿ. ಸೊ ಹಾಗೇನೆ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಹಾಗೇನೆ ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತು ಏನೆಲ್ಲ ಆಗುತ್ತೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಇವಾಗ ನಾನು ಜಾಸ್ತಿಯಾಗಿ ವೀಡಿಯೋಸನ್ನು ಹಾಕ್ತಾ ಇಲ್ಲ, ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ ವೀಡಿಯೋಸ್ ಹಾಕೋದು. ಯಾಕೋ ವೀಡಿಯೋಸೇ ಆಗ್ತಾ ಇಲ್ಲ. ಆದರೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ತುಂಬ ಜನ ಪ್ರೀತಿ ಮಾಡ್ತಾರೆ, ತುಂಬ ಜನ ಏನು ವಿಡಿಯೋ ಡೈಲಿ ಹಾಕಿ ಅಂತೆಲ್ಲ ಹೇಳಿದ್ದಾರೆ. ಹೇಳುವಾಗ ತುಂಬಾ ಖುಷಿ ಆಗುತ್ತೆ. ಬಟ್ ಏನೋ ಸಮ್ ರೀಸನ್ಸಿಂದ ವೀಡಿಯೋಸ್ ಆಗ್ತಾ ಇಲ್ಲ. ನನ್ನ ಕೈಯಲ್ಲಿ ಆದಷ್ಟು ನಾನು ಟ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ನೋಡೋಣ, ಇವತ್ತೇನೆಲ್ಲ ಆಗುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಫಸ್ಟಿಗೆ ಬಿರಿಯಾನಿಯನ್ನು ಮಾಡ್ಕೋತೀನಿ. ಇವಾಗ ಈ ಬಿರಿಯಾನಿ ಮಾಡಿಲ್ಲ ಅಂದರೆ, ಇದು ಚಿಕನ್ ತೊಳೆದಿಲ್ಲ, ನಾನು ಇವಾಗ ತೊಳಿಬೇಕು. ಸೊ ಇವಾಗ ಬಿರಿಯಾನಿ ಮಾಡಿಲ್ಲ ಅಂದರೆ ನನ್ನ ಮಗಳದ್ದು ಏನು ಬೊಬ್ಬೆ ಕೇಳೋದಕ್ಕಾಗಲ್ಲ ಸ್ಕೂಲ್ ಬಿಟ್ಟು ಬಂದ ತಕ್ಷಣ. ಸೊ ಅದಕ್ಕೋಸ್ಕರ ಬಿರಿಯಾನಿ ಮಾಡೋಣ ಅಂತೇಳಿ ಸಿಂಪಲ್ ಆಗಿ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಎಷ್ಟು ಬೇಕು ಅಷ್ಟೇ. ಇವಾಗ ಹಸ್ಬೆಂಡೂ ಇಲ್ಲ, ಚಿಕ್ಕ ಮಗಳೂ ಏನು ಮದುವೆ ಹೋಗ್ತಿದ್ದಾಳೆ, ನಾನು ನನ್ನ ದೊಡ್ಡ ಮಗಳು ಇಬ್ಬರೇ ಇರೋದಲ್ವ ಮಧ್ಯಾಹ್ನ ಊಟಕ್ಕೆ ಅಂತೇಳಿ. ಸೊ ಹಾಗಾಗಿ ಒಂದು ಸ್ವಲ್ಪ ಮಾಡ್ತೀನಿ, ನೋಡೋಣ. ಒಟ್ಟಿನಲ್ಲಿ ಇವತ್ತು ಬಿಸಿಲು ಸ್ವಲ್ಪ ಚೆನ್ನಾಗಿದೆ. ಬೆಳಿಗ್ಗೆ ಮಳೆ ಇತ್ತು, ರಾತ್ರಿನೂ ತುಂಬಾ ಮಳೆ ಇತ್ತು. ಒಂದು 4 ಗಂಟೆ 5 ಗಂಟೆ ಟೈಮಲ್ಲೆಲ್ಲ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಇವತ್ತು ಮಳೆನೇ ಆಗ್ಬೋದು ಅಂದ್ಕೊಂಡೆ. ಬೆಳಿಗ್ಗಿನ ಅದೇ ಥರ ಒಂದು 7:30 ಟೈಮಲ್ಲೂ ಅದೇ ಥರ ಚೆನ್ನಾಗಿ ಮಳೆ ಬಂತು. ಬಟ್ ಇವಾಗಂತೂ ಮಳೆ ಬಂದು ಹೋಗಿದೆ ಅಂತಲೇ ಅನ್ಸಲ್ಲ, ಆ ಥರ ಏನು ಬಿಸಿಲು ಹೊಡಿತಾ ಇದೆ, ಅದೇ ಥರ ಸೆಕೆನೂ ಆಗ್ತಾ ಇದೆ. ನೋಡಿ ಎಷ್ಟೊಂದು ಬಿಸಿಲಿದೆ ಅಂತೇಳಿ. ತುಂಬಾ ಅಂದರೆ ತುಂಬಾನೇ ಬಿಸಿಲಿದೆ. ಮಂಗಳೂರಲ್ಲಿ ಗೊತ್ತಿದೆಯಲ್ವಾ, ಮಳೆ ಬರ್ತಾ ಇದ್ರೂ ಸೆಕೆ ಆಗ್ತಾನೆ ಇರುತ್ತೆ. ಹಾಗೇನೆ ಮಳೆ ಬಂದು ಆಮೇಲೆ ಕೇಳೋದೇ ಬೇಡ, ಸೆಕೆ ಆಗ್ತಾನೆ ಇರುತ್ತೆ. ಮಂಗಳೂರಲ್ಲಿ ಮಳೆ ಬಂದ್ರೂ ಸೆಕೆ, ಮಳೆ ಬಂದಿಲ್ಲ ಅಂದ್ರೂ ಸೆಕೆ, ಏನೇ ಆದ್ರೂ ಸೆಕೆನೇ ಇಲ್ಲಿ. ಸೊ ಇವಾಗ ನಾನು ಬಿರಿಯಾನಿ ಮಾಡ್ತೀನಿ ಫಸ್ಟ್.
ನಾನಿಲ್ಲಿ ಸಿಂಪಲಾಗಿಯೇ ರೆಡಿ ಮಾಡ್ಕೋತಾ ಇದ್ದೀನಿ ಬಿರಿಯಾನಿ. ಜಾಸ್ತಿ ಈರುಳ್ಳಿ ಮಸಾಲೆಲ್ಲ ಮಾಡಿ ಹಾಕ್ಕೋತಾ ಇಲ್ಲ, ಯಾಕೆಂದರೆ ಸ್ವಲ್ಪನೇ ಇರೋದಲ್ವ ಚಿಕನ್, ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂಥೇಳಿ ಮಧ್ಯಾಹ್ನಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳೋಣ ಅಂಥೇಳಿ. ಯಾಕೆಂದರೆ ನೈಟಿಗೆ ಪ್ಲ್ಯಾನ್ ಇತ್ತು, ಅಂದರೆ ಸ್ಯಾಟರ್ಡೇ ಇವತ್ತು ಮಕ್ಕಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತೇಳಿ. ಸಂಡೇ ಟೈಮಲ್ಲಿ ಆಗಲ್ಲ, ಏನಾದರೂ ಒಂದು ಬ್ಯುಸಿ ಇರುತ್ತೆ ಅಥವಾ ಹಸ್ಬೆಂಡಿಗೆ ಎಲ್ಲಾದರೂ ಹೋಗೋದಿರುತ್ತೆ. ಸೊ ಅದಕ್ಕೋಸ್ಕರ ಸ್ಯಾಟರ್ಡೇ ನೈಟ್ ಎಲ್ಲಾದರೂ ಹೊರಗಡೆ ಡಿನ್ನರ್ ಹೋಗೋಣ ಅಂಥೇಳಿ. ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೋತೀನಿ ಇಲ್ಲಿ ನಾನು ಬಿರಿಯಾನಿನ. ಅದೂ ಸ್ವಲ್ಪನೇ ಇರೋದಲ್ವ ಚಿಕನ್, ಅದಕ್ಕೋಸ್ಕರ. ಸೊ ಇಲ್ಲಿ ನಾನು ಬಿರಿಯಾನಿದು ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದೀನಿ, ಅಂದರೆ ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಯಾಕೆಂತೇಳಿ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಡೈಲಿ ವ್ಲಾಗ್ ಆಗ್ತಾನೇ ಇಲ್ಲ. ಡೈಲಿ ವ್ಲಾಗ್ ಹಾಕೋಬೇಕು ಅಂತೇಳಿ ಆಸೆ ಇದೆ, ಬಟ್ ಏನೋ ಮತ್ತೆ ಅನಿಸುತ್ತೆ ಏನು ಡೈಲಿ ಮನೆಯದೇ ರೂಟೀನ್ ತೋರಿಸೋದು ಅಂತೇಳಿ ಆ ಥರನೂ ಅನಿಸುತ್ತೆ. ಆಮೇಲೆ ಒಂದೊಂದು ಸಲ ಅನಿಸುತ್ತೆ ಅದನ್ನೂ ನೋಡ್ತಾರೆ, ಅದನ್ನೂ ಇಷ್ಟಪಟ್ಟು ನೋಡ್ತಾರೆ, ಅದಕ್ಕೂ ಕಮೆಂಟ್ ಮಾಡ್ತಾರೆ, ಅದಕ್ಕೂ ಲೈಕ್ ಕೊಡ್ತಾರೆ. ಸೊ ಹಾಗಾಗಿ ಮಾಡೋಣ ಅಂತೇಳಿ ಅನಿಸುತ್ತೆ. ಬಟ್ ಸಮ್ಟೈಮ್ಸಲ್ಲಿ ಏನು ವೀಡಿಯೋಸ್ ಮಾಡೋಕ್ಕಾಗಲ್ಲ, ಅಥವಾ ವೀಡಿಯೋಸ್ ಮಾಡಿದರೆ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ, ಯಾಕೆ ಅಂತೇಳಿ ಗೊತ್ತಿಲ್ಲ. ಫಸ್ಟ್ ಇದ್ದಂತಹ ಇಂಟ್ರೆಸ್ಟ್ ಇತ್ತಲ್ವ ಯೂಟ್ಯೂಬಿದು, ಸೊ ಅದು ಇವಾಗ ನನ್ನ ಚಾನಲ್ ಮಾನಿಟೈಸ್ ಆದಮೇಲೆ ನನಗೆ ಜಾಸ್ತಿ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪನೇ ಕಮ್ಮಿ ಆಗ್ತಿರೋ ಥರ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಬಿಡಲ್ಲ ಅಂತೂ, ಯೂಟ್ಯೂಬ್ ಅಂತೂ ಬಿಡಲ್ಲ. ನಾನು ಫಸ್ಟಿಗೆ ಹೇಳಿದ್ದೀನಿ, ಎಷ್ಟೇ ಕಷ್ಟ ಆಗಲಿ ವೀಡಿಯೋಸ್ ಹಾಕೋದು ಬೇಕಂದರೆ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಯೂಟ್ಯೂಬ್ ಬಿಡಲ್ಲ. ಯೂಟ್ಯೂಬಿದು ನನಗೆ ಫಸ್ಟ್ ಪೇಮೆಂಟ್ ತಗೊಳ್ಳೇಬೇಕು. ಸೊ ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಲೇಬೇಕು. ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆಲ್ಲ ಶೇರ್ ಮಾಡಿ. ನನಗೊಂದು ತುಂಬ ಆಸೆ ಇದೆ, ತುಂಬ ವರ್ಷದ ಆಸೆ. ಇವಾಗಂತಲ್ಲ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲಂತಲ್ಲ, ತುಂಬ ವರ್ಷಗಳ ಮುಂದೆನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಸ್ಟಾರ್ಟ್ ಮಾಡಿದ್ದೆ, ಬಟ್ ಏನು ಇಂಟ್ರೆಸ್ಟ್ ಇಲ್ಲದೆ, ವ್ಯೂಸ್ ಇಲ್ಲ ಅಂತೆಲ್ಲ ಹೇಳಿ ಚಾನಲೆಲ್ಲ ಡಿಲೀಟ್ ಎಲ್ಲ ಮಾಡಿದ್ದೀನಿ. ನಂದು ವೀಡಿಯೋಸ್ ಎಲ್ಲ ಫಸ್ಟ್ ನೋಡೋರಿಗೆ ನಾನು ಹೇಳಿದ್ದೀನಿ, ಏನು ಮೊದಲಿಂದಲೇ ನೋಡ್ತಾ ಇದ್ದಾರಲ್ವ ಅವರಿಗೆಲ್ಲ ನಾನು ಹೇಳಿದ್ದೀನಿ ಏನು ಅಂತೇಳಿ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಬಟ್ ಇವಾಗೊಂದು ಏನು ಒಂಥರ ಹಠ ಬಂದಾಗಿದೆ, ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಯೂಟ್ಯೂಬ್ ಅಂತೂ ಬಿಡಲ್ಲ ಅಂಥೇಳಿ. ಸ್ವಲ್ಪ ವೀಡಿಯೋಸ್ ಹಾಕೋದು ಲೇಟ್ ಆದರೂ ಪರವಾಗಿಲ್ಲ, ಬಟ್ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ. ಸೊ ಹಾಗೆಯೇ ಇಲ್ಲಿ ನಾನು ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ನನಗೆ ನಿಜ ಹೇಳಬೇಕಂದ್ರೆ ಫ್ರೆಂಡ್ಸ್, ನನಗೆ ಕಿಚನಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದರಲ್ಲಿ ಬೇರೆ ಮಳೆ ಏನಾದರೂ ಬರ್ತಾಯಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಕಿಚನಲ್ಲಿ ಅಡುಗೆ ಮಾಡ್ತಾ ಇರುವಾಗ ಏನು ಸುಸ್ತೇ ಗೊತ್ತಾಗಲ್ಲ, ಆ ಥರ ಆಗುತ್ತೆ. ನನಗಂತೂ ನಂದು ಫೇವ್ರೆಟ್ ಕಿಚನ್ ಅಂತ ಹೇಳಿದರೆ ನನ್ನ ಮನೆ ಕಿಚನ್. ಹೊರಗಡೆ ಗ್ರೀನರಿ, ಮಳೆ ಬಂದರೆ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಖುಷಿಯಾಗುತ್ತೆ. ನಂದು ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಇಲ್ಲಿ ಬಿರಿಯಾನಿಗೆ ಮಸಾಲ ಎಲ್ಲ ರೆಡಿ ಆಗಿದೆ. ಇಲ್ಲಿ ನಾನು ಇದ್ರದ್ದು ರೆಸಿಪಿನ ಶೇರ್ ಮಾಡಿಲ್ಲ ಫ್ರೆಂಡ್ಸ್. ನಿಮಗೆ ಬೇಕಂದರೆ ನಾನು ಅದೇ ಹೇಳಿದ್ನಲ್ಲ, ನಾನು ಇವಾಗ ಜಾಸ್ತಿಯಾಗಿ ವೀಡಿಯೋಸ್ಗಳಲ್ಲಿ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ. ಯಾರಿಗಾದರೂ ಬೇಕಂದರೆ ಕೇಳಿ ನಾನು ಶೇರ್ ಮಾಡ್ಕೋತೀನಿ. ಹಾಗೆಯೇ ಏನಾದರೂ ಸ್ವೀಟ್ ತಿನ್ನಬೇಕು ಅಂತೇಳಿ ಆಸೆ ಆಗ್ತಾಯಿತ್ತು, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಶೀರಾ ಇದೆಯಲ್ವ, ಸೂಜಿ ಹಲ್ವಾ, ಸೊ ಅದನ್ನು ಮಾಡಿದ್ದೀನಿ. ಇದೂ ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪನೇ ಇಷ್ಟೇ ಮಾಡಿರೋದು, ನನಗೂ ಮಗಳಿಗಲ್ವ, ಅವಳು ಇವಾಗ ಬಂದರೆ ಅವಳಿಗೆ ಅರ್ಧ ಇಟ್ಕೋತೀನಿ, ಅರ್ಧ ನಾನು ತಿನ್ಕೋತೀನಿ ಅಂತೇಳಿ. ಒಟ್ಟಿನಲ್ಲಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಸೊ ಇವಾಗ ಮಳೆನೂ ಬರ್ತಾ ಇದೆ, ಸ್ವಲ್ಪ ಜಾಸ್ತಿನೇ ಜೋರಾಗಿಯೇ ಬರ್ತಾ ಇದೆ ಮಳೆ. ಬೆಳಿಗ್ಗೆ ನೋಡಿ ಎಷ್ಟೊಂದು ಬಿಸಿಲಿತ್ತು ಅಂತೇಳಿ, ಇವಾಗ ಸಡನ್ನಾಗಿ ಕ್ಲೈಮೇಟೂ ಚೇಂಜ್ ಆಯಿತು, ಮಳೆನೂ ಬರ್ತಾ ಇದೆ. ಸೊ ಹಾಗೆಯೇ ಇಲ್ಲಿ ಬಿರಿಯಾನಿನೂ ದಮ್ಮಿಗೆ ಇಟ್ಟಿದ್ದೆ. ಸೊ ಇಲ್ಲಿ ಬಿರಿಯಾನಿನೂ ರೆಡಿ ಆಗಿದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಬಟ್ ಸ್ವಲ್ಪ ಚಿಕನ್ ಕಮ್ಮಿ ಆಗಿತ್ತು. ನಾನು ರೈಸ್ ಸೋಕ್ ಮಾಡುವಾಗ ಸ್ವಲ್ಪ ರೈಸ್ ಜಾಸ್ತಿ ಆಯಿತು, ಮಸಾಲ ಸ್ವಲ್ಪ ಕಮ್ಮಿ ಆಯಿತು. ಸೊ ಅಷ್ಟೊತ್ತಿಗೆ ನನ್ನ ಮಗಳು ಇಲ್ಲಿ ಬಂದಿದ್ದಾಳೆ ಸ್ಕೂಲಿಂದ. ಯಾವಾಗ ನೋಡಿದ್ರು ಇವಳು ಮೂಡ್ ಇದೇ ತರ ಇರೋದು, ಒಂಥರ ಇರ್ತಾಳೆ ಒಟ್ಟಿನಲ್ಲಿ. ಸೊ ಇವಾಗ ಇಲ್ಲಿ ಬಿರಿಯಾನಿ ರೆಡಿ ಆಗಿದೆ, ಇವಾಗ ಊಟ ಮಾಡ್ಕೊಳ್ಳೋಣ ಅಂತೇಳಿ. ಇವಾಗ ನಂದು ನಮಾಜ್ ಎಲ್ಲ ಆಗಿದೆ. ಸೊ ಇವಾಗ ಫಸ್ಟ್ ಊಟ ಮಾಡ್ಕೋತೀನಿ. ಟೈಮ್ ಆಗಿಲ್ಲ ಇನ್ನು, ಇವತ್ತು ಬೇಗನೆ ಬಂದಿದ್ದಾಳೆ, ಇಲ್ಲಾಂದರೆ ಆಲ್ಮೋಸ್ಟ್ 1:30 ಎಲ್ಲ ಆಗುತ್ತೆ. ಬಟ್ ಇವತ್ತು ಸ್ವಲ್ಪ ಬೇಗ ಬಂದಿದ್ಲು. ಸೊ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ಲೈಟ್ ಮಸಾಲ ಆದ್ರೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ಹಸ್ಬೆಂಡ್ ಬರುವಾಗ ತೆಂಗಿನಕಾಯಿ ಇದೆಯಲ್ವ ಅದನ್ನು ತಗೊಬಂದಿದ್ರು. ತುಂಬಾ ನೀರಿತ್ತು ಅದರಲ್ಲಿ, ಈ ಥರ ಅಲ್ಲಾಡಿಸಿ ನೋಡ್ಕೋತೀವಲ್ವ ಆವಾಗ ತುಂಬಾ ನೀರಿತ್ತು. ಅದು ನನಗೆ ಕುಡಿಬೇಕು ಅಂತೇಳಿ ಆಸೆ ಆಯಿತು. ಸೊ ಅದಕ್ಕೋಸ್ಕರ ಇಲ್ಲಿ ಹಸ್ಬೆಂಡ್ ಅದನ್ನು ಹೋಲ್ ಮಾಡಿ ಅದಕ್ಕೆ ಸ್ಟ್ರಾ ಹಾಕಿ ಕೊಟ್ಟಿದ್ದಾರೆ ನನಗೆ ಕುಡಿಯೋದಕ್ಕೆ ಅಂತೇಳಿ. ತುಂಬಾ ಚೆನ್ನಾಗಿತ್ತು ನೀರು. ಸೊ ಇವಾಗ ಆಲ್ಮೋಸ್ಟ್
6 o'clock ಆಗ್ತಾ ಬಂತು, 6 ಗಂಟೆ ಆಗ್ತಾ ಬಂತು. ಹಸ್ಬೆಂಡ್ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ರು. ಹಾಗೆಯೇ ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದೀವಿ. ಅದೇ ಹೇಳಿದ್ನಲ್ಲಿ ಇವತ್ತೊಂದು ಸ್ವಲ್ಪ ಚಿಕ್ಕದೊಂದು ಫ್ಯಾಮಿಲಿ ಡಿನ್ನರ್ ನೈಟ್ ಅಂತಲೇ ಹೇಳ್ಬೋದು, ಹೊರಗಡೆ ಹೋಗಿ. ಹಾಗೆಯೇ ರಬೀಲ್ ಅವಲ್ ಇದೆಯಲ್ವ, ಸೊ ಅದಕ್ಕೆ ಏನಾದರೂ ಒಂದು ಹೊಸ ಬಟ್ಟೆ ಇರಲಿ ಅಂತೇಳಿ ಅದನ್ನು ತಗೊಬರೋಣ ಅಂತೇಳಿ ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಹಸ್ಬೆಂಡ್ ಫಸ್ಟಿಗೆ ಹೋಗಿದ್ದಾರೆ, ಅವ್ರ ಗಾಡೀಲಿ ಪೆಟ್ರೋಲ್ ಇರ್ತಿಲ್ಲ ಅಂತೇಳಿ. ಯಾಕಂದರೆ ಗಾಡೀಲಿ ಹೋಗೋದಲ್ಲ ಆದ್ರೂ ಪೆಟ್ರೋಲ್ ಹಾಕೋದಿತ್ತು ಅಂತೇಳಿ ಅವ್ರು ಫಸ್ಟಿಗೆ ಹೋದರು. ಇಲ್ಲಿ ನಾನು ನನ್ನ ಚಿಕ್ಕ ಮಗಳು ದೊಡ್ಡ ಮಗಳು ಅಲ್ಲಿ ತನಕ ಹೋಗ್ತೀವಿ. ಆಮೇಲೆ ಆಟೋ ಸಿಗುತ್ತೆ, ಆಟೋದಲ್ಲಿ ಏನು KC ರೋಡ್ ತನಕ ಹೋಗೋಣ ಅಂತೇಳಿ. ಪಲ್ಲೆ ಕಂಡುಂಟುಂಡಲಿ ಸಿದ್ಲು ಚಂದುಂಡಾ ನಿಕ್ಕು ಅಷ್ಟೊತ್ತು ನನ್ನ ಚಿಕ್ಕ ಮಗಳದು ಮೂಡ್ ಚೆನ್ನಾಗಿತ್ತು. ನಾನು ನನ್ನ ದೊಡ್ಡ ಮಗಳು ಈ ಥರ ಒಂದು ವಿಡಿಯೋ ಮಾಡಿದ್ವಾ, ಅದನ್ನ ನೋಡಿದ್ಲ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ, ನನ್ನನ್ನು ಸೇರಿಸಿಲ್ಲ ವಿಡಿಯೋ ಮಾಡೋದಕ್ಕೆ. ನೀನು ಅವಳು ಮಾತ್ರ ವಿಡಿಯೋ ಮಾಡಿರೋದು, ನನ್ನ ಮೇಲೆ ಪ್ರೀತಿ ಇಲ್ಲ ಹಾಗೆ ಹೀಗೆ ಅಂತೇಳಿ ಇಬ್ರದ್ದು ಅದೇ ಜಗಳ. ಅವಳ ಹತ್ರ ಏನಾದರೂ ಹೇಳಿದರೆ ನೀನು ಅವಳನ್ನೇ ಪ್ರೀತಿ ಮಾಡ್ತೀಯಾ, ನಾನು ಮಾಡಲ್ಲ ಅಂತೇಳಿ. ಇವಳಿಗೆ ಏನಾದರೂ ಹೇಳಿದರೆ ಅವಳು ನೀನು ಅವಳನ್ನೇ ಪ್ರೀತಿ ಮಾಡ್ತೀಯಾ, ನನ್ನನ್ನು ಪ್ರೀತಿ ಮಾಡಲ್ಲ ಅಂತೇಳಿ ಅದೇ ಥರ ಇಬ್ರದ್ದು ಜಗಳ ನಡೀತಾನೆ ಇರುತ್ತೆ. ಸೊ ಇಲ್ಲಿ ನೋಡಿ ಯಾವ ಥರ ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತೇಳಿ. ಈ ಸಿಟ್ಟು ಎಲ್ಲಿ ತನಕ ಇತ್ತು ಅಂದರೆ ನಾವು ಶಾಪಿಂಗ್ ಮಾಡಿ ರಿಟರ್ನ್ ಬರೋ ತನಕನೂ ಈ ಸಿಟ್ಟು ಅವಳಿಗೆ ಇತ್ತು. ಒಂಥರ ಸಿಟ್ಟು ನನಗೇನೆ ಸಿಟ್ಟು ಬಂತು, ಯಾಕೆಂದರೆ ಮಕ್ಕಳಿಗೆ ಇಷ್ಟೊಂದು ಸಿಟ್ಟು ಇರಬಾರ್ದು. ಸೊ ಇದರಿಂದ ಅವಳಿಗೇನೆ ಲಾಸ್ ಆಗಿರೋದು, ಬಟ್ಟೆ ತೆಗೆಯೋದಕ್ಕೂ ಬಿಟ್ಟಿಲ್ಲ. ಯಾಕೆಂದರೆ ಸಿಟ್ಟೆಲ್ಲ ಇದ್ಲಾ ಸೈಜ್ ನೋಡೋದಕ್ಕೆ ಬಿಡ್ತಾ ಇಲ್ಲ, ಅದಾಗ್ಬೋದು ಇದಾಗ್ಬೋದು ಅಂತಲೂ ಹೇಳ್ತಾನೆ ಇಲ್ಲ. ಶಾಪಿಂದ ಹೋಗೋದು, ಹೊರಗಡೆ ಹೋಗಿ ನಿಲ್ಲೋದು. ಸೊ ಇದೇ ಥರ ಮಾಡ್ತಾ ಇದ್ಲು. ಹಾಗಾಗಿ ಅವಳಿಗೆ ಬಟ್ಟೆ ತೆಗ್ದಿಲ್ಲ. ನಾನು ನನ್ನ ದೊಡ್ಡ ಮಗಳು ಮಾತ್ರ ತೆಗ್ದಿರೋದು. ನಿಮ್ಗೆ ಅದು ಮುಂದೆ ತೋರಿಸ್ತೀನಿ. ಸೊ ಇವಾಗ ಇಲ್ಲಿ ನಮಗೆ ಆಟೋನೂ ಸಿಕ್ತು. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹಾಗೆಯೇ ಅಲ್ಲಿ ಮಕ್ಕಳದು ಮದ್ರಸದು ಪ್ರೋಗ್ರಾಮ್ ಇದೆಯಲ್ವಾ, ಅದು ನಡೀತಾ ಇತ್ತು. 26ಕ್ಕೆ ರಬೀಲ್ ಅವಲ್ ಇದೆಯಲ್ವ, ಸೊ ಹಾಗಾಗಿ ಅಲ್ಲಿ ಮಕ್ಕಳದು ಪ್ರೋಗ್ರಾಮನ್ನು ನಡೀತಾ ಇದೆ. ಸೊ ಇಲ್ಲಿ ನೋಡಿ ನಮ್ಮ ಅಪ್ಪಂದು ಇಲ್ಲಿ ಬ್ಯಾನರ್, ನಮ್ಮ ಅಪ್ಪ ಇವಾಗ ಸ್ಕೂಲ್ ಬಸ್ಸಲ್ಲಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಅವ್ರದ್ದು ಗೇಮ್ ಇತ್ತು ಸ್ಕೂಲಲ್ಲಿ, ಫುಟ್ಬಾಲ್. ಸೊ ಅದರಲ್ಲಿ ಚಾಂಪಿಯನ್ಸ್ ಆಗಿದ್ರು, ಅದರದ್ದು ಬ್ಯಾನರ್ ಹಾಕಿದ್ರು. ಸೊ ಅದನ್ನು ನನ್ನ ಮಗಳಲ್ಲಿ ತೋರಿಸ್ತಾ ಇದ್ದಾಳೆ, ನಮ್ಮ ಅಪ್ಪ ಅಲ್ಲಿ ಇದ್ದಾರೆ ಅಂತೇಳಿ. ಸೊ ಇವಾಗ KC ರೋಡಲ್ಲಿ ನಿಂತಿದ್ದೀವಿ. ಹಸ್ಬೆಂಡು ಇಲ್ಲಿ ಬಂದಿದ್ದರು. ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಹಾಗೆಯೇ ಈ ವರ್ಷ ಅಂತೂ KC ರೋಡಲ್ಲಿ, ನಮ್ಮೂರಲ್ಲಿ KC ರೋಡ್ ಅಂತ ಹೇಳೋದಕ್ಕಿಂತ ನಮ್ಮೂರು ಅಂತಲೇ ಹೇಳ್ಬೋದು, ನಮ್ಮೂರಲ್ಲಿ ತುಂಬಾ ಗ್ರ್ಯಾಂಡಾಗಿ ಏನು ಲೈಟಿಂಗ್ಸನ್ನು ಮಾಡಿದರು. ನಾನು ತುಂಬ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ, ಎಲ್ಲರ ಇನ್ಸ್ಟಾಗ್ರಾಮಲ್ಲೂ ಇದರದ್ದು ವೀಡಿಯೋಸ್ ಇದ್ದೇ ಇದೆ. ಯಾಕಂದರೆ ಅಷ್ಟೊಂದು ಗ್ರ್ಯಾಂಡಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದರು. ಇವಾಗ ನನಗೆ ಹೋಗುವಾಗ ಅಷ್ಟೊಂದು ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ರಿಟರ್ನ್ ಬರುವಾಗ ವೀಡಿಯೋಸ್ ಮಾಡೋಣ ಅಂತೇಳಿ. ಸೊ ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ಹಾಗೆಯೇ ಇಲ್ಲೊಂದು ಮಗು ಹೆಲ್ಮೆಟ್ ಆಗಿತ್ತು. ನಾನು ವೀಡಿಯೋ ಮಾಡುವಾಗ ನನ್ನನ್ನೇ ನೋಡ್ತಾ ಇತ್ತು. ಯಾಕೆಂದರೆ ನಾನು ಮಾಡಿದ್ದು ಯಾಕೆಂದರೆ ಕೆಲವರು ಮಕ್ಕಳು ಅಂತೇಳಿ ಹೆಲ್ಮೆಟ್ ಹಾಕಲ್ಲ, ನಾವೇ ಹಾಕಲ್ಲ. ಹೊರಗಡೆ ಬ್ಯಾಕಲ್ಲಿ ಕೂತ್ರೆ ಒಂದೊಂದು ಸಲ ಹಾಕೋತೀವಿ, ಒಂದೊಂದು ಸಲ ಹಾಕಲ್ಲ. ಹಾಗೆಯೇ ಮಕ್ಕಳಿಗಂತೂ ಹಾಕೋದೇ ಇಲ್ಲ. ಸೊ ಅವರು ಏನು ಹೆಲ್ಮೆಟ್ ಹಾಕಿದ್ರು, ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನೋಡಿ ಎಷ್ಟೊಂದು ಕೇರ್ ತಗೋತಾರೆ. ನಾವು ನೀನು ಹೊರಗಡೆ ಎಲ್ಲಾದರೂ ಹೋಗುವಾಗ ಮಕ್ಕಳಿಗೆ ಗಾಡೀಲಿ ಹೋಗುವಾಗ ಹೆಲ್ಮೆಟ್ ಹಾಕಿನೇ ಕರ್ಕೊಂಡು ಹೋಗಬೇಕು ಅಂತೇಳಿ. ಸೊ ಇವಾಗ ಇಲ್ಲಿ ಶಾಪಿಗೆ ಬಂದಿದ್ದೀವಿ, ಡ್ರೆಸ್ ನೋಡ್ಕೋತಾ ಇದ್ದೀವಿ. ಇಲ್ಲಿ ನಾನೊಂದು ಸಿಂಪಲಾಗಿ ಏನು ಪಾಕಿಸ್ತಾನಿ ಸೂಟ್ ಥರದ್ದು ಬರುತ್ತಲ್ವ, ಸೊ ಆ ಥರದ್ದು ಏನಾದರೂ ತಗೊಳ್ಳೋಣ ಅಂತೇಳಿ. ಏನು ಅಷ್ಟು ಹಬ್ಬಕ್ಕೆ ತಗೋತೀವಲ್ವ, ಆ ಥರ ಏನು ತಗೊಳ್ಳಲ್ಲ. ಇದಕ್ಕೆ ಸ್ವಲ್ಪ ಸಿಂಪಲಾಗಿನೇ ತಗೊಳ್ಳೋದು. ಸೊ ಹಾಗೇನೆ ಇಲ್ಲಿ ನನ್ನ ಮಗಳಿಗೆ ಸಲ್ವಾರ್ ತಗೊಂಡಿರೋದು, ಫಸ್ಟ್ ಟೈಮ್ ಹಾಕೋತಾ ಇರೋದು. ಅವಳು ಇಷ್ಟೋ ತನಕ ಅವಳಿಗೆ ಸಲ್ವಾರ್ ತಗೊಂಡಿಲ್ಲ, ಇದು ಫಸ್ಟ್ ಟೈಮ್ ತಗೊಂಡಿರೋದು. ಸೊ ಅದನ್ನು ನೋಡಿ ನಗು ಬರ್ತಾ ಇತ್ತು ಅವಳು ಹಾಕಿರೋದು ನೋಡಿ. ಹಾಗೇನೆ ಇಲ್ಲಿ ಶಾಪಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾಗೇ ಕರೆಂಟೂ ಹೋಗಿದ್ದು. ತುಂಬ ಹೊತ್ತು ಕರೆಂಟೇ ಇತ್ತಿಲ್ಲ, ತುಂಬ ಶೆಕೆ ಆಗ್ತಾ ಇತ್ತು. ಆಮೇಲೆ ಇದೇ ಶಾಪಲ್ಲಿ ತಗೊಳ್ಳೋಣ ಅಂತೇಳಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಸೊ ನಂತರ ಕರೆಂಟ್ ಬಂತು. ಸೊ ಇಲ್ಲಿ ನಮ್ಮದು ಏನು ಅಲ್ಲಿದ್ದು ಶಾಪಿಂಗೆಲ್ಲ ಮುಗೀತು. ಇವಳಿಗಿನ್ನೂ ಏನೂ ತಗೊಂಡಿಲ್ಲ. ಸೊ ಅಷ್ಟೊತ್ತಿಗೆ ಇನ್ನು ಏನಾದರೂ ತಿನ್ಕೊಳ್ಳೋಣ ಅಂತೇಳಿ ಟೈಮ್ ಆಗಿಬಿಟ್ಟಿತ್ತು, 8:30 ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಏನಾದರೂ ತಿನ್ಕೊಳ್ಳೋಣ ಅಂತೇಳಿ ಇವಾಗ ಬಂದಿದ್ದೀವಿ ಹೋಟೆಲಿಗೆ. ಯಾವಾಗ ಸಿಟ್ ಮಾಡ್ಕೋತಾಳೆ ಅವತ್ತು ಅವಳಿಗೇನೆ ಅವಳು ಏನೋ ಲಾಸ್ ಮಾಡ್ಕೋತಾಳೆ ನೋಡಿ. ಅಲ್ಲಿ ಕೇಕ್ ತಗೊಂಡಿದ್ವಿ, ಅದೂ ಬೇಡ ಅವಳಿಗೆ, ಏನೂ ಬೇಡ ಅಂದರೆ ಏನೂ ಬೇಡ. ಕೊನೆಗೆ ತಿನ್ನೋದಕ್ಕೂ ಏನೂ ಬೇಡ ಅಂದ್ಲು, ತುಂಬ ಹಠ ಮಾಡ್ತಾ ಇದ್ಲು. ಸೊ ಆಮೇಲೆ ಹಸ್ಬೆಂಡೂ ಬೈದರು, ನಾನು ಬೈದೆ. ಆಮೇಲೆ ಒಂದು ಸ್ವಲ್ಪ ಚಿಕ್ಕದು ಬಟರ್ ನಾನ್ ಇದೆಯಲ್ವ, ಅದನ್ನು ಒಂದು ಸ್ವಲ್ಪ ತಿಂದ್ಲು, ಬೇರೆ ಏನು ತಿನ್ನೋದಕ್ಕೇ ಕೇಳ್ತಾ ಇತ್ತಿಲ್ಲ. ನೂಡಲ್ಸ್ ಬೇಡ,
ಅದು ಬೇಡ ಇದು ಬೇಡ ಅಂತೇಳಿ ಈ ಥರನೇ ಹಠ ಮಾಡ್ತಾ ಇದ್ಲು. ಸೊ ಆಮೇಲೆ ಬೈದಿದ್ದಕ್ಕೆ ಒಂದು ಸ್ವಲ್ಪ ತಿಂದಿದ್ದಾಳೆ ಇಲ್ಲಿ. ಹಾಗೆಯೇ ಇದು ನೂಡಲ್ಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ನಾನು ಫಸ್ಟ್ ಟೈಮ್ ಬಂದಿರೋದು ಈ ಹೋಟೆಲಿಗೆ. ಅಲ್ಲೇ ತೊಕೋಟಲ್ಲೇ ಒಂದು ಹೋಟೆಲ್ ಇದೆ ಅಲ್ಲಿ. ಆಮೇಲೆ ಈ ಎಗ್ ಮಸಾಲ ಅಂತೂ ನಿಜವಾಗ್ಲೂ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ಇವಾಗಲೇ ನನಗೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಚಿಕನ್ ಮಟನ್ ಎಲ್ಲ ವೇಸ್ಟ್ ಅಂತಲೇ ಹೇಳ್ಬೋದು ಈ ಎಗ್ ಮಸಾಲ ಜೊತೆಗೆ, ಅಷ್ಟೊಂದು ಟೇಸ್ಟಿಯಾಗಿತ್ತು. ಟೇಸ್ಟ್ ಬರಲ್ಲ ಎಗ್ നല്ല ടേസ്റ്റ് ഉണ്ട്. ಕೊನೆಗೂ ನನ್ನ ಮಗಳದು ಸಿಟ್ಟು ಕಮ್ಮಿನೇ ಆಗಿಲ್ಲ, ಒಂದು ಚೂರು ತಿಂದಿರೋದು. ಸೊ ಇವಾಗ ನಾವು ರಿಟರ್ನ್ ಮನೆಗೆ ಬರ್ತಾ ಇದ್ದೀವಿ. ಅವಳಿಗೆ ಬಟ್ಟೆ ತೆಗೆಯೋದಕ್ಕೂ ಅವಳು ಕೇಳ್ತಾನೆ ಇಲ್ಲ, ಸೈಜ್ ನೋಡೋದಕ್ಕೆ ಬಿಡ್ತಾ ಇಲ್ಲ, ಶಾಪ್ ಒಳಗಡೆ ಬರ್ತಾ ಇಲ್ಲ. ಸೊ ಈ ಥರ ಎಲ್ಲ ಮಾಡ್ತಾ ಇದ್ಲು. ಸೊ ಅದಕ್ಕೋಸ್ಕರ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ, ಇನ್ನೊಂದು ಸಲ ತೆಗಿಯೋಣ ಅವಳಿಗೆ ಅಂತೇಳಿ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಮನೆಗೆ. ನೋಡಿ ಇವಾಗ ಯಾವ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ದು ಅಂತೇಳಿ ಫುಲ್ಲು ಜಗಮಗ ಆಗ್ತಾಯಿತ್ತು. KC ರೋಡ್ ಅಂತೂ ತುಂಬಾ ಚೆನ್ನಾಗೂ ಕಾಣಿಸ್ತಾ ಇತ್ತು. ಸೊ ಇವಾಗ ನಾವಿಲ್ಲಿ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಸ್ಕೂಟಿನ KC ರೋಡಲ್ಲೇ ನಿಲ್ಲಿಸಿದ್ವಿ. ಅದೇ ಹೇಳಿದ್ನಲ್ಲ ನಾವು ಸ್ಕೂಟಿಲಿ ನಾನು ಚಿಕ್ಕ ಮಕ್ಕಳು ಹಸ್ಬೆಂಡು 3 ಜನ ಹೋಗ್ಬೋದು. ದೊಡ್ಡೋಳನ್ನ ಕೂರಿಸ್ಕೊಂಡು ಹೋಗೋದಕ್ಕಾಗಲ್ಲ, ಗೊತ್ತಿದೆಯಲ್ವ, ನನಗಿಂತ ದಪ್ಪನೇ ಇದ್ದಾಳೆ, ನನಗಿಂತ ಜಾಸ್ತಿನೇ ಪ್ಲೇಸ್ ಬೇಕು ಅವಳಿಗೆ. ಸೊ ಅದಕ್ಕೋಸ್ಕರ KC ರೋಡಲ್ಲೇ ನಿಲ್ಲಿಸಿ ಹೋಗಿದ್ವಿ. ಇವಾಗ KC ರೋಡಿಂದ ಮನೆ ತನಕ ಅದರಲ್ಲೇ ಹೋಗೋಣ ಅಂತೇಳಿ ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಐ ಹೋಪ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.